ಹಾಯ್ ಹಲೋ ಎಲ್ಲರಿಗೂ ಶುಭೋದಯ. ನಾನು ನಿಮ್ಮ ಕರಾವಳಿ ಹುಡುಗಿ. ಇವಾಗ ಬೆಳಗ್ಗೆನೆ ನಿಮಗೆ ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ಜಾರ್ ತೊಗೊಂಡಿದ್ದೀನಿ. ಸಣ್ಣ ಜಾರಿಗೆ ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಾಕೊತಾ ಇದ್ದೀನಿ. ನಾನಿಲ್ಲಿ 2 ತೊಗೊತಾ ಇದ್ದೀನಿ. ಮತ್ತು ಅದಕ್ಕೆ ಒಂದು 4 ಕಾಳುಮೆಣಸನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಸೇರಿಸೋದ್ರಿಂದ ಡೈಜೆಷನ್ಗೂ ಕೂಡ ಒಳ್ಳೆಯದು, ಚೆನ್ನಾಗೂ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಜೀರಿಗೆ ಹಾಕೋದ್ರಿಂದ. ಮಿಕ್ಸಿ ಜಾರಿಗೆ ನಾನು ಮೊದಲು ನೀರು ಸೇರಿಸ್ಕೊಳ್ಳಲ್ಲ, ಸ್ವಲ್ಪ ತರಿ ರುಬ್ಕೊತೀನಿ, ಅವಾಗ ಕ್ಲೀನಾಗಿ ರುಬ್ಬುತ್ತೆ ಅಂತ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಇವಾಗ ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ರುಬ್ಕೊಂಡಿದ್ದನ್ನ ನಾನಿಲ್ಲಿ ನೀವು ಬಿಸಿನೀರಾದರೂ ಸೇರಿಸ್ಕೋಬೋದು, ತಣ್ಣೀರನ್ನಾದರೂ ಸೇರಿಸ್ಕೊಂಡು ಇದನ್ನು ಶೋಧಿಸ್ಕೊಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಕರೆಕ್ಟ್ ಇತ್ತ ಅಂತ ಆವಾಗಲೇ ನೀವು ಟೇಸ್ಟ್ ಕೂಡ ನೋಡ್ಕೊಬೋದು. ಹಾಗೆ ನಾನಿಲ್ಲಿ ಡ್ರಿಂಕ್ನ ಕುಡಿಯೋಣ ಅಂತ ನಾನು ಕೂಡ ಇವಾಗ ಹಾಕೊತಾ ಇದ್ದೀನಿ. ಡೈಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬ ಒಳ್ಳೆಯದಿದೆ. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ. ಮತ್ತು ನನಗಿಲ್ಲಿ ನಮ್ಮ ಅವನವರು ಬಾವಿ ಹತ್ರ 1-2 ಕಾಯಿ ಬಿದ್ದಿತ್ತು ಅಂತ ಹೇಳಿದ್ರು. ಸರಿ ಕಾಯಿನೆಲ್ಲ ಎತ್ಕೊಬರೋಣ ಅಂತ ನಾನು ಕೂಡ ಇವಾಗ ತೋಟದ ಹತ್ರ ಬಂದೆ. ನನ್ನ ಜೊತೆ ನಮ್ಮ ಬೋಬೋನು ಕೂಡ ಬಂತು. ಅವನು ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ. ಮನೆಯಿಂದ ಯಾರಾದರೂ ಹೊರಗಡೆ ಬಂದರೂ ಸಾಕು ಅವನು ಅವ್ರ ಜೊತೆ ಹಿಂದೆನೇ ಬರ್ತಾನೆ. ಹಾಗೆ ಇಲ್ಲಿ ನೋಡಿ ನಮ್ಮದು ಮಾವಿನ ಮರನೂ ಕೂಡ ಇದೆ. ಇದರಲ್ಲಿ ಮಾವಿನ ಹಣ್ಣು ಬಿಡುತ್ತೆ. ಎಷ್ಟು ಸ್ವೀಟ್ ಗೊತ್ತಾ, ನನಗಂತೂ ತುಂಬ ಇಷ್ಟ. ಏನಾದರೂ ಮಾವಿನ ಹಣ್ಣು ಸೀಸನಲ್ಲಿ ತುಂಬ ಚೆನ್ನಾಗಿ ಬಿಟ್ಟರೆ ನಾನಂತೂ ಮನಸ್ಫೂರ್ತಿಯಾಗಿ ತಿಂತೀನಿ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಅಡಿಕೆನೇ ಬಿದ್ದಿತ್ತು, ಅಡಿಕೆನೂ ಕೂಡ ಎಕ್ಕಡ ಅಂತ ಬಂದೆ. ಮತ್ತು ತೋಟದೊಳಗಡೆ ಎಲ್ಲಾದರೂ ಕಾಯಿ ಬಿದ್ದಿರುತ್ತಾ ಅಂತ ನೋಡೋಣ ಅಂತ ಬಂದಿದೆ. ಹಾಗೆ ಒಂದು ಕಾಯಿನೂ ಕೂಡ ನನಗೆ ಸಿಕ್ತು, ಅದನ್ನು ಕೂಡ ಎತ್ಕೊಂಡು ಹೋಗೋಣ ಅಂತ ಕಾಯಿನೂ ಕೂಡ ತಗೊಂಡು ಮನೆ ಕಡೆ ಹೊರಟೆ. ಮನೆ ಕಡೆ ಹೊರಡೋ ಮುಂಚೆ ಇಲ್ಲೆಲ್ಲ ಹಕ್ಕಿಗಳ ಶಬ್ದ ಕೇಳಿಸ್ತಾ ಇತ್ತಾ. ನಾನು ಅದನ್ನೇ ನೋಡ್ಕೊಂಡು ನಿಂತಿದ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹಕ್ಕಿ ಶಬ್ದ. ಹಾಗೆ ನಿಮಗೂ ಕೂಡ ನಾನು ಈ ಹಕ್ಕಿಗಳು ಚಿಲಿಪಿಲಿ ಮಾಡ್ತಾರ ಆ ಶಬ್ದನೂ ಕೂಡ ತೋರಿಸ್ತೀನಿ. ಮತ್ತು ನೋಡಿ ನಮ್ಮ ಮಹಿಷಮರ್ದಿನಿ ಅಮ್ಮನವರು ಕೂಡ ಸೈಲೆಂಟಾಗಿ ದೇವಸ್ಥಾನದೊಳಗಡೆ ಕೂತ್ಕೊಬಿಟ್ಟಿದ್ದಾರೆ. ಮತ್ತೆ ಹಕ್ಕಿ ಶಬ್ದ ಎಲ್ಲ ಕೇಳಿಸ್ಕೊಂಡ್ರೆ ಎಷ್ಟು ಖುಷಿ ಆಯ್ತಲ್ಲ. ನಿಮಗೆ ಖುಷಿ ಆಗಿರುತ್ತೆ ಅಂತ ನನಗೂ ಗೊತ್ತು. ಅದಕ್ಕೆ ನಿಮಗೆ ಒಂದ್ಸತಿ ಕೇಳಿಸ್ಕೊಳ್ಳಿ ಅಂತ ಹಾಗೆ ತೋರಿಸ್ದೆ. ಮತ್ತೆ ನಾನು ತೋಟದಿಂದ ಬರ್ಬೇಕಾದ್ರೆ ನೋಡಿ ಇಲ್ಲಿ ಮನೆ ಮೇಲೆ ನಾವಿಲ್ಲಿ ಕೂಡ ಯಾವ ರೀತಿ ನಿಂತಿತ್ತು ಅಂತ. ಎಷ್ಟು ಕ್ಯೂಟೆಲ್ಲ, ತುಂಬಾ ಚೆನ್ನಾಗಿತ್ತು. ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ಒಂದು ವಿಡಿಯೋನ ಕ್ಲಿಪ್ ತಗೊಂಡೆ. ಎಷ್ಟು ಕ್ಯೂಟಾಗಿದೆ ಅಲ್ವಾ, ಎಷ್ಟು ಚೆಂದ ಅಲ್ವಾ ಮನೆ ಮೇಲೆ ಕುತ್ಕೊಂಡಿರೋದು. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ನಾನಿಲ್ಲಿ ಕಾಯಿನೆಲ್ಲ ತೊಗೊಬಂದೆ. ಮತ್ತು ನನಗೆ ಈಗ ತಿಂಡಿಗೆ ರೆಡಿ ಮಾಡಬೇಕಲ್ಲ. ನನಗೆ ಇವತ್ತು ದೋಸೆ ಮಾಡ್ಕೊತಾ ಇದ್ದೀನಿ. ಉದ್ದಿನ ದೋಸೆಗೆ ನೆನೆಸಿ ರುಬ್ಬಿಟ್ಟಿದೆ. ಸೊ ಬಾಳೆ ಎಲೆ ಬೇಕಾಗಿತ್ತು, ಬಾಳೆ ಎಲೆ ಕುಯ್ಕೊಳ್ಳೋಣ ಅಂತ ಮನೆ ಹಿಂದೆಗಡೆ ಬಂದಿದ್ದೆ. ಇವಾಗ ನಮ್ಮ ಮನೆ ಹಿಂದೆಗಡೆ ತುಂಬ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ. ಬಾಳೆ ಎಲೆನೂ ಕೂಡ ಜಾಸ್ತಿ ಇಲ್ಲ, ಇರೋದ್ರಲ್ಲ ಸ್ವಲ್ಪ ನಾನು ಕ್ಲೀನಾಗಿರೋದನ್ನ ನೋಡ್ಕೊಂಡು ಕಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೆ. ದೋಸೆಗೆ ರುಬ್ಬಿಟ್ಟಿದ್ನಲ್ಲ, ಹಿಟ್ಟು ಕೂಡ ಚೆನ್ನಾಗಿ ಒದಗಿ ಕೂಡ ಬಂದಿತ್ತು. ಹಾಗೆ ನಾನಿಲ್ಲಿ ದೋಸೆಗೆ ಅಂತ ಇದ್ಕಿದ ಬೇಳೆ ಸಾಂಬಾರು ಕೂಡ ರೆಡಿ ಮಾಡಿದ್ದೀನಿ.
ಇದ್ಕಿದ ಬೇಳೆ ಸಾಂಬಾರು ಚೆನ್ನಾಗಿತ್ತು. ನನಗಂತೂ ಇದ್ಕಿದ ಬೇಳೆ ಸಾಂಬಾರು ಇದೆಲ್ಲ ಅಂದರೆ ತುಂಬ ಫೇವ್ರೆಟ್ಟು. ನಮ್ಮ ಬೆಂಗಳೂರಲ್ಲೆಲ್ಲ ಯಾವಾಗೂ ನಾವು ಕಂಪಲ್ಸರಲ್ಲಿ ಈ ಸೀಸನಲ್ಲಿ ಇದ್ಕಿದ ಬೇಳೆ ಸಾಂಬಾರು, ಅವರೆಕಾಯ್ದು ಸಾಂಬಾರು ಎಲ್ಲ ಮಾಡ್ತೀವಿ. ಹಾಗೆ ಇವಾಗ ನಾನು ಒಂದೊಂದೇ ದೋಸೆನೂ ಕೂಡ ರೆಡಿ ಮಾಡ್ಕೊತೀನಿ. ಇವಾಗ ಎಲ್ರಿಗೂ ಟೈಮ್ ಆಗುತ್ತೆ, ಅವೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಲ್ವ, ಹಾಗೆ ಪಟ ಅಂತ ದೋಸೆನೂ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂದ್ಕೊಂಡು ನಾನಿಲ್ಲಿ ದೋಸೆನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಎಲ್ರಿಗೂ ಬಿಸಿ ಬಿಸಿ ದೋಸೆನೂ ಕೂಡ ಕೊಟ್ಟೆ. ಇವಾಗ ನಾನು ಕೂಡ ತಿಂಡಿ ತಿನ್ಕೊಬಿಡೋಣ ಅಂತ ತಿಂಡಿ ತಿಂತಾ ಇದೆ. ಬಿಸಿ ಬಿಸಿ ದೋಸೆ ತಿಂದ್ರೇ ಚೆನ್ನಾಗಿರುತ್ತೆ. ನಮ್ಮ ಮನೆ ಹಿಂದೆಗಡೆನೂ ಕೂಡ ಒಂದು 2-3 ಗೋಡಂಬಿ ಗಿಡ ಇದೆ. ಅಲ್ಲೂ ಕೂಡ ಸುಮಾರು ಗೋಡಂಬಿ ಬಿದ್ದಿದೆ ಅಂದ್ಕೊಂಡು ನಾನು ನನ್ನ ಮಗ ಗೋಡಂಬಿ ಎಕ್ಕಣ ಅಂತ ಹೋದೋ. ನೋಡಿ ಇಷ್ಟು ಸಿಕ್ಕಿತ್ತು ಗೋಡಂಬಿ. ಸುಮಾರು ಗೋಡಂಬಿ ಎಲ್ಲ ಬಿದ್ದಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಒಂದು ಚೀಲದ ಮೇಲೆ ಹಾಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಹಣ್ಣು ಮತ್ತು ಗೋಡಂಬಿನ ಸಪ್ರೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಮತ್ತು ಡೈರೆಕ್ಟಾಗಿ ಒಂದು ಗಿಡದಲ್ಲಿ ಒಂದು ಹಣ್ಣು ಬಿಟ್ಟಿತ್ತ, ಕಿತ್ಕೊಳ್ಳೋಣ ಒಂದು ತಿನ್ನೋಣ ಅಂದ್ಕೊಂಡು ತಿಂತಾ ಇದ್ದೀನಿ. ಎಷ್ಟು ಸ್ವೀಟ್ ಇತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಇಲ್ಲಿ ನೋಡಿ ನನಗೆ ನೆಕ್ಸ್ಟು ಇನ್ನೊಂದು ಕೆಲಸನೂ ಕೂಡ ಕಾದಿತ್ತು. ಅಂದರೆ ಲಾಸ್ಟ್ ಟೈಮು ಈ ಮೆಣಸನ್ನೆಲ್ಲ ತೆಗ್ದು ಒಣಗ್ಸಕ್ಕೆ ಇಟ್ಟಿದ್ವಲ್ಲ, ಅದನ್ನು ಕೂಡ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸುಮಾರು ಗಲೀಜಿತ್ತು. ಈ ಹೊಟ್ಟೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಲ್ಲು ಮಣ್ಣು ಏನೂ ಇರಲ್ಲ ಇದರಲ್ಲಿ. ನಾವು ಕ್ಲೀನಾಗಿ ಈ ಗಿಡದಿಂದ ತಿತ್ತಿ ಕ್ಲೀನಾಗಿ ಒಣಗ್ಸಕ್ಕೆ ಹಾಕಿಟ್ಟಿರ್ತೀವಿ. ಅಷ್ಟು ಏನು ಕಲ್ಲು ಮಣ್ಣು ಏನೂ ಇರಲ್ಲ. ಅಂದರೆ ಅಲ್ಲಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿ ಈ ಸೊಪ್ಪುಗಳು ಎಲೆಗಳು ಬಿದ್ದಿರುತ್ತೆ. ಅದು ಬಿಟ್ಟರೆ ಸ್ವಲ್ಪ ಈ ಪುಡಿ ಪುಡಿ ಹೊಟ್ಟಿರುತ್ತಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಕ್ಲೀನ್ ಮಾಡಿ ಇಟ್ಕೊಂಡು ನಮಗೆ ಯಾವಾಗ ರೇಟ್ ಸಿಗುತ್ತೋ ಅವಾಗ ನಾವು ಇದನ್ನು ಸೇಲ್ ಮಾಡ್ತೀವಿ.
ಮತ್ತು ಯಾವುದೋ ವಿಡಿಯೋ ನಾನು ಮುಂದೆ ಮಾಡ್ಕೊಳಕ್ಕಾಗಲಿಲ್ಲ. ಇಷ್ಟು ಕೆಲಸ ಮಾಡೋಷ್ಟರಲ್ಲ ನಂಗೆ ತುಂಬ ಟಯರ್ಡ್ ಆಗೋಗಿತ್ತು. ಹಾಗಾಗಿ ಈ ನನ್ನ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್.